ಕನ್ನಡ ಚಿತ್ರರಂಗದಲ್ಲೊಂದು ಕಲರವ ಸದ್ದಿಲ್ಲದೆ ಶುರುವಾಗಿದೆ ತಾಯ್ತಾ ಅಬ್ಬರ. ಹೆಸರು ಮಾಡದೆ ಶೂಟಿಂಗ್ ಮುಗಿಸಿ ಕುಳಿತಿದ್ದಾರೆ ಗಾಂಧಿನಗರದ ಪ್ರೊಡ್ಯೂಸರ್ ಶಾಹಿದ್. ಇನ್ನೇನು ತೆರೆ ಮೇಲೆ ಅಪ್ಪಳಿಸಲು ಸಿದ್ಧವಾಗಿದೆ ತಾಯ್ತಾ ಚಿತ್ರ. ಹೌದು, ಕನ್ನಡದಲ್ಲಿ ಹೊಸಬರ ಅಬ್ಬರ ಶುರುವಾಗ್ತಿದ್ದಂತೆ ಹೊಸ ದಾಖಲೆ ಸೃಷ್ಟಿ ಮಾಡೋಕೆ ರೆಡಿಯಾಗಿದೆ ತಾಯ್ತಾ ಚಿತ್ರ. ಈ ಚಿತ್ರಕ್ಕೆ ಶಾಹಿದ್ ರವರು ಸ್ಟೋರಿ ಬರೆದು ಮುಖ್ಯ ನಿರ್ಮಾಪಕರಾಗಿದ್ದು ಅಲ್ಲದೆ ಸಿನಿಮಾದ ಒಂದಷ್ಟು ಕೆಲಸಗಳಲ್ಲಿ ಇವರ ಹೆಚ್ಚಿನ ಕೈವಾಡ ಅಡಗಿದೆ ಎಂದು ಸದ್ದು ಮಾಡುತ್ತಿರುವ ಪೋಸ್ಟರ್ಗಳು ಕೈವಾಡವಾಗಿದೆ. ಜೊತೆಗೆ ಸಾಧು ಕೋಕಿಲಾರವರ ಅಣ್ಣ ಲೈ ಕೋಕಿಲಾರವರ ಅದ್ಭುತವಾದ ಡೈರೆಕ್ಷನ್ ಈ ಚಿತ್ರದಲ್ಲಿ ತುಂಬಿಕೊಂಡಿದೆ. ಅದರಲ್ಲೂ ಇದೇ ಫೆಬ್ರವರಿ ತಿಂಗಳಲ್ಲಿ ಚಿತ್ರದ ಟೀಸರ್ ಹೊರಹೊಮ್ಮಲಿದೆ. ಈ ಚಿತ್ರಕ್ಕೆ ಕನ್ನಡದ, ತೆಲುಗು, ತಮಿಳು ಮತ್ತು ಹಿಂದಿಯ ಖ್ಯಾತ ನಟರುಗಳು ಕೈ ಜೋಡಿಸಲಿದ್ದಾರೆ. ಒಟ್ಟಾರೆ ಗಾಂಧಿನಗರದಲ್ಲಿ ಸದ್ದಿಲ್ಲದೆ ಇಂತಹ ಹೊಸ ಟೈಟಲ್ಗಳನ್ನ ಹೊತ್ತು ತರ್ತಾ ಇರುವಂತಹ ಸಿನಿಮಾಗಳ ದಾಖಲೆಗೆ ಹತ್ತಿರವಾಗ್ತಿದೆ. ಅದರಲ್ಲೂ ತಾಯ್ತಾ ತುಂಬಾ ವಿಭಿನ್ನವಾಗಿದ್ದು ವಿಚಿತ್ರ ಸ್ಟೋರಿಯನ್ನ ಒಳಗೊಂಡಿದೆ ಅಂತೆ. ಇನ್ನು ಪ್ರತಿ ನಿಮಿಷಕ್ಕೊಂದು ಭಯಾನಕ ದೃಶ್ಯಗಳು ಎದುರಾಗುತ್ತೆ ಅಂತ ಚಿತ್ರಮಂದಿರದಲ್ಲಿ ಗುಡುಗು ಸಿಡಿಲಿನಂತೆ ಸೌಂಡಿನ ಅಬ್ಬರ ಖಡಕ್ಕಾಗಿರುತ್ತೆ. ಇನ್ನು ಈ ಚಿತ್ರದಲ್ಲಿ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇರುವ ಹುಡುಗ ಮತ್ತೊಬ್ಬ ಚಾಕ್ಲೇಟ್ ಹೀರೋ ಆಗಿ ರಿಯಾನ್ ಕಾಣಿಸಿಕೊಂಡ್ರೆ ಮತ್ತೊಂದು ಕುತೂಹಲಕಾರಿ ವಿಷಯ ಅಂದ್ರೆ ನಮ್ಮ ಕೊಡಗಿನ ಕಾವೇರಿ ಮತ್ತು ಕೊಡಗಿನ ಕುವರಿ ಅಂತಲೇ ಹೆಸರುವಾಸಿಯಾಗಿರುವ ಹರ್ಷಿಕಾ ಪೂಣಚ್ಚಾರ್ ಅವರು ಜನಸೇವೆಯಲ್ಲಿ ಮುಳುಗಿ ಹೋಗಿದ್ರು. ಆದ್ರೆ ಶಾಹಿದ್ ಮತ್ತೆ ಲಯ ಕೋಕಿಲಾರವರು ಆಹ್ವಾನ ನೀಡಿ ಒಂದೊಳ್ಳೆ ಸಿನಿಮಾಗೆ ಬನ್ನಿ ಅಂತ ಆಹ್ವಾನ ನೀಡಿದ್ರು. ಹಾಗಾಗಿ ಹರ್ಷಿಕಾ ಕನ್ನಡ ನನ್ನ ಉಸಿರು, ಕನ್ನಡಿಗರು ನನ್ನ ಜೀವ, ಇವತ್ತು ಜನಸೇವೆಯಲ್ಲಿ ತೊಡಗಿದ್ದೇನೆ, ಆದ್ರೆ ಚಿತ್ರರಂಗವನ್ನ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಚಿತ್ರರಂಗದಲ್ಲಿ ಇಂತಹ ಅದ್ಭುತ ಸ್ಟೋರಿಗೆ ನಾನು ಕೈ ಜೋಡಿಸ್ತೇನೆ ಅಂತ ಹರ್ಷಿಕಾ ಪೂಣಚ್ಚಾರ್ ನಮ್ಮ ಭಾರತೀಯ ಸೈನಿಕರಷ್ಟೇ ಧೈರ್ಯದಿಂದ ಈ ಒಂದು ಹೊಸಬರಿಗೆ ಹೊಸ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಚಿತ್ರದಲ್ಲಿ ಹಲವು ಹೊಸಬರ ತಂಡ ಜೊತೆಗೆ ದೊಡ್ಡ ತಾರಾ ಬಳಗವೇ ಅಡಗಿಕೊಂಡಿದೆ. ಹಾಗಿದ್ರೆ ಇದೇ ಫೆಬ್ರವರಿ ತಿಂಗಳಲ್ಲಿ ತಾಯ್ತಾ ನೋಡಿ. ತಾಯ್ತಾ ಡೋಂಟ್ ಮಿಸ್, ಆಯ್ತಾ? ಯಾವುದೇ ಹೊಸ ಲೇಟೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಫಾಲೋ ಮಾಡಿ.